ಕಠಿಣ. ಇದೇ ಟೈಮ್ದೊಳಗೆ ಚಾಲುಕ್ಯರ ಇತಿಹಾಸವನ್ನು ಕುರಿತು, ಶಿಲ್ಪಕಲೆಯನ್ನು ಕುರಿತು, ಸ್ಮಾರಕಗಳನ್ನು ಕುರಿತು, ಶಾಸನಗಳನ್ನು ಕುರಿತು ಇತಿಹಾಸ ತಜ್ಞರನ್ನ ಕರೆಸಿ ಗೋಷ್ಠಿಗಳನ್ನ ಮಾಡಿ ಈ ಚಾಲುಕ್ಯೋತ್ಸವದಲ್ಲಿ ಇತಿಹಾಸವನ್ನ ಬೋಧನೆ ಮಾಡುವ ಶಿಕ್ಷಕರಿಗೆ, ಉಪನ್ಯಾಸಕರಿಗೆ ಈ ಜಿಲ್ಲೆಯಾದ್ಯಂತ ಡಿಡಿ ಮತ್ತು ಬಿಒ ಅವರಿಂದ ಆದೇಶವನ್ನು ಮಾಡಿಸಿ ಕಡ್ಡಾಯವಾಗಿ ಅವರು ಭಾಗವಹಿಸಿ ಚಾಲುಕ್ಯರ ಇತಿಹಾಸವನ್ನ ತಾವು ಸರಿಯಾಗಿ ತಿಳಿದುಕೊಂಡು ಸಂಪನ್ಮೂಲ ವ್ಯಕ್ತಿಗಳಾಗಿ ಮಕ್ಕಳಿಗೆ ಪಾಠವನ್ನ ಬೋಧನೆ ಮಾಡಿದ್ರೆ ಅದು ಒಳ್ಳೆಯದಾಗ್ತದೆ. ಅಂತ ಒಂದು ಕಾರ್ಯವನ್ನ 1 ಅಥವಾ 2 ಗೋಷ್ಠಿ ಇತಿಹಾಸ ಗೋಷ್ಠಿಯನ್ನ ಈ ಒಂದು ಚಾಲುಕ್ಯ ಉತ್ಸವದಲ್ಲಿ ಮಾಡಲು ಕೈಗೊಳ್ಳಬೇಕಂತೇವೆ ನನ್ನ ವಿನಂತಿ. ಅದರ ಜೊತೆಗೆ ಹಲವಾರು ಜನರು ಹೇಳಿದ್ರು, ಈ ಪಾಲ್ಗೊಳ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಉಪನ್ಯಾಸಕರಿರ್ಬೋದು, ಶಿಕ್ಷಕರಿರ್ಬೋದು ಅಚ್ಚುಕಟ್ಟಾಗಿ ಮೊದಲೇ ಲಿಸ್ಟ್ ತರಿಸಿಕೊಂಡು ಭಾಗವಹಿಸುವವರಿಗೆ ಊಟದ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದರೆ ಇದು ಯಶಸ್ವಿ ಆಗ್ತದೆ. ಚಾಲುಕ್ಯೋತ್ಸವದಿಂದ ಎರಡನೇದು ನಮ್ಮ ತಾಲೂಕದೊಳಗ ಪ್ರತಿಯೊಂದು ಪಂಚಾಯತಿಗೂ ಬೋರ್ಡ್ ಹಾಕಿ ಹೆಚ್ಚಿನ ಪ್ರಚಾರ ಮಾಡಿ ತಾಲೂಕಿನ ಜನತೆ ಪ್ರತಿಯೊಬ್ಬರು ಈ ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡುವಂತ ಅಲ್ಲಿಯ ಅಧಿಕಾರಿಗಳು ಅಲ್ಲಿ ಗಮನ ಹರಿಸಿ ಮುಂದಿನ ಕಾರ್ಯಕ್ರಮದೊಳಗೆ ಅವರು ಭಾಗವಹಿಸಕ್ಕೆ ಅವ್ರಿಗೆ ಪ್ರಯತ್ನ ಮಾಡಬೇಕು. ಮತ್ತು ಈ ಉತ್ಸವವನ್ನು ಆಚರಿಸ್ತೀವಿ ಅಂದ್ರೆ ಪ್ರತಿಯೊಂದು ಪಂಚಾಯತಿಗೂ ಬಹಳಷ್ಟು ಗೌರವದಿಂದ ಅವರು ಅಲ್ಲೇ ಲೈಟಿನ ಆರ್ನಮೆಂಟ್ ಆಗಲಿ ಇನ್ನಿತರ ಆಗಲಿ ಕೇಳಿದ ಸಹಿತ ನಮ್ಮಲ್ಲಿ ಇದನ್ನ ಮಾಡಾಕತ್ತಾರೆ ಅನ್ನುವಂತ ಜನರ ಭಾಗವಹಿಸಿ ಕೇಳಿದ ಏಕೆ ನಿಮ್ಮ ಪಂಚಾಯತಿ ಒಳಗೆ ಲೈಟ್ ಆಕರ್ಷಣೆ ಮಾಡಿರಿ ತಿಳಿಸುವಂತ ಮತ್ತು ಅವ್ರ ಇತಿಹಾಸದಲ್ಲಿ ಬರ್ತಕ್ಕಂತ ಎಲ್ಲ ಸಾಕ್ಷ್ಯಗಳನ್ನ ತೋರಿಸುವ ಹಾಗೆ ಆ ಮೆರವಣಿಗೆ ಸಂದರ್ಭದಲ್ಲಿ ಸ್ತಬ್ಧ ಚಿತ್ರಗಳನ್ನ ಬಳಕೆ ಮಾಡಿಕೊಳ್ಳೋದು ಬಹಳ ಉತ್ತಮವಾಗಿರ್ತಕ್ಕಂತ ಒಂದು ವಿಷಯ. ಇನ್ನು ಎರಡನೇ ಏನಂದ್ರೂ ಸಹ ಇದು ಪ್ರಚಾರ ಆಗೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಚಾಲುಕ್ಯೋತ್ಸವ ಆಗ್ತಾ ಇದೆ, ಅತ್ಯುತ್ತಮ ಆಗ್ತಾ ಇದೆ ಅಂತಕ್ಕಂಥ ನಮ್ಮ ಈ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಚಾಲುಕ್ಯರ ಇತಿಹಾಸದ ಸ್ಮಾರಕಗಳನ್ನಾಗಲಿ ಇಲ್ಲಿ ದೇಶ ವಿದೇಶಗಳಿಂದ ಪ್ರವಾಸಿಗರ ಆಗಮಿಸುತ್ತಾರೆ. ಆದ್ರೆ ಇಲ್ಲಿ ನಮ್ಮ ಮ್ಯೂಸಿಯಂ ಹೋಗಬೇಕಾದಂತ ರಸ್ತೆ ನಿಕಟವಾಗಿರೋದ್ರಿಂದ ಈಗ ಬಂದಿದೆ. ಈ ಕಾರ್ಯಕ್ರಮದಲ್ಲಿ ಮುನ್ಸೂಚನೆಯಾಗಿ ನಾವು ಬೋಟಿಂಗ್ ವ್ಯವಸ್ಥೆಯನ್ನು ಈ ಮಠದ ಇದ್ದಾಗಿನ ಭಾಗದಿಂದ ಮೇನ್ ಬಸ್ತಿಯಿಂದ ಮ್ಯೂಸಿಯಂವರೆಗೂ ಒಂದು 10-15 ದಿವಸ ನೋಡಿ, ಅಂದ್ರೆ ಅದು ಒಳ್ಳೆ ರೀತಿಯಿಂದ ಆಗುತ್ತೋ ಇಲ್ಲೋ. ಯಾಕಂದ್ರೆ ಇನ್ನೊಂದು ಸಭೆಯನ್ನ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಇಡೀ ಎಲ್ಲಾ ಅಧಿಕಾರಿಗಳಿದ್ರೇನೆ ಅನುಕೂಲ ಆಗುತ್ತೆ. ಹೆಚ್ಚಿನ ರೀತಿಯಲ್ಲಿ ನಮ್ಮ ಚಾಲುಕ್ಯೋತ್ಸವ ಈಗ 13 ವರ್ಷದ ಮೇಲೆ ಆಗ್ತಾ ಇದೆ. ಹಿಂದೆ ನಿಮ್ಮ ತಂದೆಯವರಿದ್ದಾಗ ಆಗಿದ್ದನ್ನು ಮತ್ತೊಳ್ಳೆ ಇದ್ರೆ ಈಗ ಮತ್ತೊಮ್ಮೆ ಆಗ್ತಾ ಇದೆ. ನಾನು ಹಲವಾರು ಬಾರಿ ತಮಗೆ ಗಮನಕ್ಕೆ ತಂದಿದ್ದೆ. ಅದ್ರ ಸಂಬಂಧ ಈ ಬದಾಮಿಗೆ ಹೆಚ್ಚಿನ ರೀತಿಯಿಂದ ಇನಾಮದಾರ್ ಸರ್ ಹೇಳಿದಂತೆ ಪ್ರಾರಂಭ ಉದ್ಘಾಟನೆ ಮಾಡೋದ್ರಿಂದ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದ್ರಿಂದ ಮಾಡಿದ್ರನ್ನೇ ಒಳ್ಳೇದಾಗುತ್ತೆ ಅಂತ ತಿಳ್ಕೊಂಡು ನನಗೆ 2 ಮಾತು ಮಾತಾಡಕ್ಕೆ ಅನುಕೂಲ ಮಾಡ್ಕೊಂಡು ಎಲ್ಲರಿಗೂ ಇಲ್ಲಿ ಬಹಳಷ್ಟು ಜನ ಸ್ಥಳೀಯ ಕಲಾವಿದರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾತುಕತೆ. ಕಳೆದ 10 ವರ್ಷಗಳ ಹಿಂದೆ ನೋಡಿದ ಹಾಗೆ ಬಹಳಷ್ಟು ಏನಪ್ಪ ಅಂತಂದ್ರೆ ನಮ್ಮ ಸ್ಥಳೀಯ ಕಲಾವಿದರಿಗೆ ಅನ್ಯಾಯ ಆಗ್ತಕ್ಕಂಥದ್ದು ಪ್ರಯತ್ನ ಮಾಡಿದ್ದಾರೆ. ಆ ದಿಶೆಯಲ್ಲಿ ಒಂದೇನಪ್ಪ ಅಂತ ಸ್ಥಳೀಯರಿಗೆ ಏನಪ್ಪಾ ಅಂತಂದ್ರೆ ಸುಮಾರು ಒಂದು 3 ತಾಸು ಅವಕಾಶ ಕೊಟ್ಟರೆ ಎಲ್ಲರಿಗೂ ಅವಕಾಶ ಸಿಗ್ಬೋದು ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಇನ್ನ ಎರಡನೇದು 2015ರಲ್ಲಿ AC ಸೋಮನಾಥ್ ಅವರು ಅವರ ನೇತೃತ್ವದಲ್ಲಿ ಮೆರವಣಿಗೆಯಲ್ಲಿ ನಮ್ಮ ಶಾಲೆಯಲ್ಲಿ ಏನಪ್ಪಾ ಅಂತಂದ್ರೆ ಮಾಡಿದ್ವಿ. ಅಲ್ಲಿ ಸಾಲೋಟಿಗೆಯಲ್ಲಿ ಭುವನೇಶ್ವರ ಮೂರ್ತಿ, ಅದರ ಜೊತೆಗೆ ಇಮಡಿ ಪ್ರದೇಶೀಯ ಮೂರ್ತಿಯನ್ನು ಮಾಡಿ ಮೆರವಣಿಗೆ ಸದ್ಯದ ಮೂಲಕ ಚಾಲುಕ್ಯೋತ್ಸವ ಮೈದಾನಕ್ಕೆ ಕೊಟ್ಟಿದ್ವಿ. ವಿವಿಧ ಸಭ್ಯ ಚಿತ್ರಗಳನ್ನು ಕೂಡ ಮಾಡಿದ್ವಿ. ಆ ವಿಷಯ ಏನಪ್ಪಾ ಅಂತಂದ್ರೆ ಆ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಹೇಳಿ ನನಗೆ ಅಭಿಪ್ರಾಯ. ವಿಶ್ವದಲ್ಲಿಯೇ ಅತ್ಯಂತ ಒಂದು ವಿಶೇಷವಾದ ಶಕ್ತಿ ಬಾದಾಮಿಯಲ್ಲಿ ಇರೋದ್ರಿಂದ ಅದು ಪರ್ವತಾರೋಹಣದ ಬಗ್ಗೆ. ಪರ್ವತಾರೋಹಣವನ್ನ ವಿದೇಶದಿಂದ ಬಾದಾಮಿಗೆ ಬಂದು ಪರ್ವತಾರೋಹಿಗಳು ಸಹ ಇಡೀ ವಿಶ್ವದಲ್ಲಿಯೇ ಬಾದಾಮಿಗೆ ಹೆಸರನ್ನ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕ್ರೀಡಾ ಇಲಾಖೆಯ ಬೆಂಗಳೂರಿನ ಕ್ರೀಡಾ ಇಲಾಖೆ ಒಂದು ಜಾಗವೂ ಸಹ ಬಾದಾಮಿಯಲ್ಲಿ ಇರೋದ್ರಿಂದ ಇದು ಪರ್ವತಾರೋಹಗಳಿಗೆ ನಮಗಷ್ಟಲ್ಲ ಮುಂದಿನ ಪೀಳಿಗೆಗೂ ಸಹ ಈ ಪರ್ವತಾರೋಹಣ ಅದರದೇ ಆದಂತ ಒಂದು ಚಾಪೆ ಈಗಾಗಲೇ ಇದೆ. ಅದಕ್ಕೂ ಸಹ ಹಿಂದಿನ ಸರ್ಕಾರಗಳಲ್ಲಿ ವಿಶೇಷ ಬಂದಿದೆ. ಅದನ್ನು ಸಹ ತಾವು ಪರಿಗಣಿಸಬೇಕು. ಅದರ ಜೊತೆಗೆ
ಎಲ್ಲ ಕಲಾವಿದರನ್ನ ಕರೆಸುವಂತ ವ್ಯವಸ್ಥೆ ಆಗಿರೋದು ನಮ್ಮ ಇಳಿಗರ್ ಸರ್ ಹೇಳಿರೋದ್ರಿಂದ ಇದು ರಾಷ್ಟ್ರ ಮಟ್ಟದ ಒಂದು ಸಂಸ್ಕೃತಿ ಆಗಿರೋದ್ರಿಂದ ನಮ್ಮ ಏನು ಲೋಕಲ್ ಕಲಾವಿದರಿಗೂ ಆದ್ಯತೆ ನೀಡೋದ್ರ ಜೊತೆಗೆ ವಿಶೇಷತೆ ಏನಂದ್ರೆ ಬಾದಾಮಿಯನ್ನ ಪ್ರಪಂಚಾದ್ಯಂತ ತೋರಿಸುವಂತ